ನಾನ್ ಜೀವಂತವಾಗಿ ಇದೀನಿ ಅನ್ನೋದು ಅಪ್ಪಂಗ್ ಈಗ ನೆನ್ಪಾಯ್ತಾ? ನಾನು ನಿನಗೆ ಫೋನ್ ಮಾಡಿದ್ದು ದೀಪಿಕಾ ಮದ್ವೆ ಕರೆಯೋದಕ್ಕೆ. ಗಂಡು ನಿನ್ಗೆ ತುಂಬಾ ಗೊತ್ತಿರೋಂತ ಹುಡುಗನೇ, ಅವನ್ ಬೇರೆ ಯಾರು ಅಲ್ಲ, ನಮ್ಮ ಮಯೂರ್. ನಾನ್ ಯಾವುದೇ ಕಾರಣಕ್ಕೂ ಈ ಮದ್ವೆಗ್ ಬರೋದಿಲ್ಲ. ನಿನ್ನ ನಮಗೋಸ್ಕರ ಬಾ ಅಂತಿಲ್ಲ, ನಿನ್ನ ಅಜ್ಜಿಗೋಸ್ಕರ ಬರ್ಬೇಕು. ಇಷ್ಟ್ರ ಮೇಲೆ ಬರೋದು ಬಿಡೋದು ನಿನ್ನಿಷ್ಟ. ನನ್ ಜೀವನ ಹಾಳ್ ಮಾಡ್ದಂತ ತಂಗಿ ಮದ್ವೆಗೆ ಹೋಗಲು ಇಷ್ಟ ಇಲ್ದಿದ್ರು ತನ್ನ ಬಗ್ಗೆ ಇರೋ ರಹಸ್ಯಗಳನ್ನ ಸಮಯ ಬಂದಾಗ ಹೇಳ್ತೀನಿ ಅಂತ ಹೇಳಿದ್ದ ಅಜ್ಜಿನ ನೋಡೋಕೆ ಇದೇ ಸರಿಯಾದ ಸಮಯ ಅಂತ ಅವಳು ಅಂದ್ಕೊಂಡ್ಲು. ಆರ್ಯನ ಕರ್ಕೊಂಡು ಇಂಡಿಯಾಗ್ ಹೋಗೋಕೆ ತೀರ್ಮಾನ ಮಾಡಿದ್ಲು. ಅಮ್ಮ, ನಾನು ವಾಶ್ರೂಮ್ಗೆ ಹೋಗ್ಬೇಕು. ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಬೇಕಿದ್ರೆ ಅವ್ನ್ ಕೇಸ್ ಹಾಕೊಳ್ಳಿ. ಈ ಸಾಮ್ರಾಜ್ಯನ ಎಷ್ಟು ಕಷ್ಟಪಟ್ಟು ಕಟ್ಟಿದ್ದೀನಿ ಅಂತ ನಂಗೆ ಗೊತ್ತು. ಅವ್ನ್ ನನ್ನ ಟಚ್ ಮಾಡ್ದ ಅಂದ್ರೆ ನಾನ್ ಯಾರು ಅಂತ ತೋರಿಸ್ಬೇಕಾಗತ್ತೆ.